ನೋಡಿ ಮಕ್ಕಳೇ, ಈಗ ನಾನು ಹೇಳೋದೊಂದು ಸರಿಯಾಗಿ ಕೇಳಿ. ಆಲ್ ದ ಬೆಸ್ಟ್. ನಿಮ್ಮ ಎಕ್ಸಾಮ್ಸ್ ಇವಾಗ ಸಡನ್ ಆಗಿ ಸ್ಟಾರ್ಟ್ ಆಗಿದೆ. ಎಲ್ಲ ಸಿಚುವೇಶನ್ಗೆ ತಕ್ಕಂತೆ ನಾವು ಎಕ್ಸಾಮ್ಸ್ ಇಡ್ತಾ ಇದ್ದೀವಿ. ಸರ್ ಹಂಗಂದ್ರೆ ನಾಳೆಯಿಂದನೇ ಎಕ್ಸಾಮಾ ಸರ್? ನಾಳೆಯಿಂದನೇ ಫೈನಲ್ ಎಕ್ಸಾಮಾ? ನಾಳೆನೇ ಬರಿಬೇಕಾ ಸರ್? ಅದು ಹೆಂಗೆ ಸರ್ ಇಡ್ತೀರಾ ನೀವು ನಾಳೆನೇ ಎಕ್ಸಾಮ್? ಯಾವಾಗ್ಲೂ ನೀನ್ ಹೇಳ್ದಂಗ ಆಗಲ್ಲ ಮರ್ರೆ, ಮುಚ್ಕೊಂಡು ಎಕ್ಸಾಮ್ ಬರೀಬೇಕಷ್ಟೇ. ದಡಿಯಾ ಮಗನೇ, ನೀನು ದೊಡ್ಡ ರ್ಯಾಂಕ್ ಸ್ಟೂಡೆಂಟ್ ತರ ಬಿಲ್ಡಪ್ ಕೊಡ್ಬೇಡ. ಬರ್ದಿದ್ರೆ ನೀನು ನಾಳೆ ಬರೆದ್ರೆ ನೀನು ಫೇಲೇ ಆಗೋದು. ಮುಚ್ಕೊಂಡು ಕೂತ್ಕೋ ಒಂದ್ ಸೈಡಲ್ಲಿ. ಏನೋ ಬೀತಾ, ಏನು ಚೇಂಜಸ್ ಇಲ್ಲ ಮಕ್ಕಳ. ಗೌರ್ಮೆಂಟ್ ಡಿಸೈಡ್ ಮಾಡಿದ್ದು ನಾಳೆಯಿಂದಾನೇ ಫೈನಲ್ ಎಕ್ಸಾಮ್. ರೆಡಿಯಾಗಿ ಅಷ್ಟೇ. ಓಕೆ ಸರ್, ನಾನು ಆಲ್ರೆಡಿ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಸರ್. ನಾಳೆ ಎಕ್ಸಾಮ್ ಬರೆಯಕ್ಕೆ ನಾನು ರೆಡಿ ಇದ್ದೀನಿ. ಶೂನ್ಯ ಇವತ್ತು ನನ್ನ ಬ್ಯಾಗ್ ಮಿಕ್ಕೊಂಡು ಎತ್ಕೊಬಾ. ನಾಳೆ ಮಾತ್ರ ಎಕ್ಸಾಮ್ ಇಡಬಾರ್ದು. ಇಟ್ರೆ ಗೋವಿಂದ ಆಗೋಗ್ಬಿಡ್ತೀವಿ ಕಣ್ರು. ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲೋ. ಹೇ ನೋಬಿತಾ, ನೀನ್ ಕಣೋ ಗೋವಿಂದ ಆಗೋದು. ನಾವು ಜಸ್ಟ್ ಪಾಸ್ ಆದ್ರೂ ಆಗ್ಬಿಡ್ತೀವಿ, ನೆನ್ಪಿರ್ಲಿ. ಕರೆಕ್ಟ್ ಕನಸು, ಇವನ್ ಪಾಸೇ ಆಗಲ್ವಲ್ಲೋ. ಹಾಗೆಲ್ಲ ಹೇಳ್ಬೇಡಿ. ನೋಬಿತಾ ಕೂಡ ನೈಟ್ ಎಲ್ಲ ಓದಿ ಪಾಸ್ ಆಗ್ತಾನೆ ಅಲ್ವಾ ನೋಬಿತಾ? ನಿಜ ಹೇಳು, ನೀನು ಪಾಸ್ ಆಗ್ತೇ ಕಣೋ. ನೋಡ್ ಶಿಜುಕ, ನಾನು ಪಾಸ್ ಆಗ್ತೀನಿ ಕಣೆ. ಆದ್ರೆ ನಾಳೆ ಫೈನಲ್ ಎಕ್ಸಾಮ್ ಇದ್ರೆ ನಮ್ಮ ಅಪ್ಪನಾಣೆ ನಾನು ಪಾಸ್ ಆಗಲ್ಲ ಕಣೆ. ಬಿಡು ನೋಬಿತಾ, ನೀನ್ ಯಾವತ್ ಎಕ್ಸಾಮ್ ಕೊಟ್ರು ಪಾಸೇ ಆಗಲ್ಲ. ಹೇ ನೋಬಿತಾ, ನೀನು ಕಳ್ಳೆಕಾಯಿ ಪರ್ಷೆಗೆ ಹೋಗಿ ಕಳ್ಳೆಕಾಯಿ ಮಾರು. ನೋಬಿತಾ ಒಂದ್ ಹೇಳ್ತೀನಿ ಕೇಳ್ರೋ, ನಾಳೆ ನಿಮಗೆ ಕೊಟ್ರೆ ನೀವು ನಮ್ಮ ಅಪ್ಪನಾಣೆ ಪಾಸ್ ಆಗಲ್ಲ. ಆದ್ರೆ ನಾಳೆ ಯಾರಿಗೂ ಎಕ್ಸಾಮ್ ಇರಲ್ಲ. ಅದೇನಾಗುತ್ತೋ ಗೊತ್ತಿಲ್ಲ, ನಾಳೆ ಮಾತ್ರ ಎಕ್ಸಾಮ್ ಇರಬಾರ್ದು. ಡೋರೆಮಾನ್ ಯಾವ್ದಾದ್ರು ಗ್ಯಾಜೆಟ್ ಇದ್ರೆ ಕೊಟ್ಬಿಡು ಬೇಗ, ಹೇಳ್ತಾ ಇದೀನಿ. ನೋಡ್ ನಮಿತಾ, ನೀನ್ ಹರಿಕತೆಗಳನ್ನೆಲ್ಲ ಬಂದ್ ನನ್ನ ಹತ್ರ ಹೇಳ್ಬೇಡ. ಅಂತ ಗ್ಯಾಜೆಟ್ ಯಾವ್ದು ಇಲ್ಲ. ಒಯ್ತಾರಷ್ಟೇ. ಇನ್ನು ನನ್ನ ಭಗವಂತನೇ ಕಾಪಾಡಬೇಕು. ನನಗೆ ನಿನ್ ಮೇಲೆ ನಂಬಿಕೆ ಇಲ್ಲ. ನನ್ನ ಮಗನೇ, ನೀನ್ ಹೆಲ್ಪ್ ಬೇಡ ನನ್ಗೆ. ಭಗವಂತ ಕಾಪಾಡಪ್ಪ. ಏನಿದು ಸ್ಮೆಲ್ ಬರ್ತಿದೆ? ಮನೆಯೆಲ್ಲ ಹೊಗೆ ಆಗ್ಬಿಟ್ಟೈತೆ. ಏನ್ ಬೆಂಕಿಗೆ ಎತ್ಕೊಂಡ್ಬಿಟ್ಟೈತ? ಸ್ವಾಹ, ನಾಳೆ ಎಕ್ಸಾಮ್ ಇರಬಾರ್ದು. ಸ್ವಾಹ, ಎಕ್ಸಾಮ್ ಕ್ಯಾನ್ಸಲ್ ಆಗಲಿ. ಸ್ವಾಹ. ಓ ದೇವರೇ ಕಾಪಾಡಪ್ಪ. ನಾಳೆ ಎಕ್ಸಾಮ್ ಇಲ್ಲದೆ ಇರೋ ಥರ ನೋಡ್ಕೋ. ಈ ಮಂತ್ರ ನಾನು ಮಾಡ್ತಾ ಇದ್ದೀನಿ ನಾಳೆ ಎಕ್ಸಾಮ್ ಹೋಗೋದಕ್ಕೆ. ದೇವರೇ ಕಾಪಾಡ. ಏನೋ ನೋಬಿತಾ, ಮನೇಲಿ ಹೋಮ ಗೀಮ ಎಲ್ಲ ಮಾಡ್ಕೊಂಡು ಸ್ವಾಮೀಜಿ ಆಗ್ತಿದ್ಯಲ್ಲ, ಯಾಕೋ ಏನೋ ಬಂದಿರೋದು ನಿನ್ಗೆಲೆ. ನೀನ್ ನವ್ ತರ ನೋಡಕ್ ಆಗ್ತಿಲ್ಲ, ಸಾಕ್ ನಿಲ್ಸೋ. ಏ ಪ್ರಾರಬ್ಧ, ನನ್ನ ಹೋಮನ ಅಡ್ಡ ಮಾಡಕ್ ಬರಬೇಡ. ನಾಳೆ ಎಕ್ಸಾಮ್ ಕ್ಯಾನ್ಸಲ್ ಆಗ್ತಿದೆ, ಅದು ಸತ್ಯ. ಓಂ ಸ್ವಾಹ. ಎಕ್ಸಾಮ್ ಹಾಳಾಗೋಗ್ಲಿ ಸ್ವಾಹ. ಯಾವ ನಕ್ಷತ್ರದಲ್ಲಿ ಹುಟ್ಬಿಟ್ರು? ಬ್ರೇಕಿಂಗ್ ನ್ಯೂಸ್. ಲಾಕ್ಡೌನ್ ಆಗ್ತಿದೆ 2 ತಿಂಗಳಿಗೋಸ್ಕರ. ಎಕ್ಸಾಮ್ ಎಲ್ಲ ಈಗೇನೆ ಲಾಕ್ಡೌನ್ ಅಂತವ್ರೆ, ಏನೇ ಮಾಡೋದು? ಕಣ್ರಿ, ನಮ್ ನೋಬಿತಂಗ್ ಎಕ್ಸಾಮ್ ಬೇರೆ ಇತ್ತು, ಪೋಸ್ಟ್ಪೋಂಡ್ ಆಗೋಯ್ತಲ್ರಿ. ಏನ್ರಿ ಇದು? ಏನ್ ಹಿಂಗಾಗೋಯ್ತು? ಏನ್ ಮಾಡೋದು ಇವಾಗ? ಅಯ್ಯಯ್ಯೋ, ನೋಬಿತಾ ಮಾಡಿದ ಹೋಮಕ್ಕೆ ದೇವ್ರ ಫಲ ಕೊಟ್ಬಿಟ್ನಲ್ಲಪ್ಪ. ಏ ದೇವ್ರು ನನ್ನ ಕಾಪಾಡ್ಬಿಟ್ಟ. ಇವತ್ತಿನ ನಾನು ಸ್ವಾಮೀಜಿ ಆಗ್ಬಿಟ್ಟೆ. ನಾನು ನೋಬಿತಾ ನಂದ ಹಿಯರ್. ಈಗ ನಾನು ಜಿಯಾನ್ಸುನಿಗೆ ಭವಿಷ್ಯ ಹೇಳ್ಬೇಕು. ಅಯ್ಯಯ್ಯೋ, ಇಲ್ಲಿ ಏನೇನೋ ನಡೀತಿದ್ಯಲ್ಲಪ್ಪ, ನನಗಂತೂ ಅರ್ಥ ಆಗ್ತಿಲ್ಲ. ಅಯ್ಯಯ್ಯೋ, ಏನಿದು? ಶುಭೋದಯ ಮಕ್ಕಳೇ. ಏನ್ ಶೂನ್ಯ, ಇವನ್ ಅವತಾರ, ಇವನ್ಗೇನ್ ಬಂದೈತೆ? ನಾನು ಹೇಳೋದು ದಯವಿಟ್ಟು ಕೇಳಿಸ್ಕೊ.